ನಡೆಸುವುದರ ಜೊತೆಗೆ ಯೋಗ ಶಿಕ್ಷಕರಾಗಿ ಶಿವಮೊಗ್ಗ ನಗರದ ಜನತೆಗೆ ಮಾದರಿಯಾಗಿರೋದು ನಮ್ಮೆಲ್ಲರ ಸುಕೃತವೇ ಸರಿ. ಗೌರವಾನ್ವಿತ ಹಿರಿಯರಾದ ಶ್ರೀಯುತ ಡಾಕ್ಟರ್ ಎನ್.ಎಲ್. ನಾಯಕ್ ಅವರೇ, ಪೂಜ್ಯ ಶ್ರೀ ಎಚ್. ರಾಮಯ್ಯ ನಾಯಕ್ ಮತ್ತು ಶ್ರೀಮತಿ ಅಚ್ಚು ದಂಪತಿಗಳಿಗೆ 1939ರಲ್ಲಿ ಕಾಸರಗೋಡಿನ ನೆಕ್ರೇಜಿ ಗ್ರಾಮದಲ್ಲಿ ಜನಿಸಿದ ತಾವು ಪೆರಡಾಲದ ನವಜೀವನ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದು ಆದರ್ಶ ವಿದ್ಯಾರ್ಥಿಯಾಗಿ ಪುರಸ್ಕೃತಗೊಂಡ ತಾವು 1950ರಲ್ಲಿ ಪದವೀಧರರಾಗಿದ್ದು ಸ್ವಲ್ಪ ಕಾಲ ಮದ್ರಾಸಿನ ರೆವಿನ್ಯೂ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀರಿ. ಮಹಾತ್ಮ ಗಾಂಧಿ ಅವರ ಆದರ್ಶವನ್ನು ಅನುಸರಿಸಿ ದೀನ ದಲಿತ ಸೇವೆಯೇ ಭಗವಂತನ ಸೇವೆ ಎಂದು ನಂಬಿರುವ ತಾವು 1959ರಲ್ಲಿ ಮದ್ರಾಸಿನ ಸ್ಟೆನ್ಲೆ ವೈದ್ಯಕೀಯ ಕಾಲೇಜಿನಲ್ಲಿ ಪದವಿ ಪಡೆದು ನಂತರ 1962ರಲ್ಲಿ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದೀರಿ. ತಮ್ಮ ಧರ್ಮಪತ್ನಿಯೊಂದಿಗೆ ನೆಲೆಸಿರುವ ತಾವು ತಮ್ಮ ವೈದ್ಯಕೀಯ ವೃತ್ತಿಯನ್ನು ಅತ್ಯಂತ ಸೇವಾ ಮನೋಭಾವದಿಂದ ಮುಂದುವರಿಸಿದ್ದೀರಿ. ತಮ್ಮ ಸರಳತೆ, ಮಾನವೀಯತೆ, ಸಾಮಾಜಿಕ ಬದ್ಧತೆ ಹಾಗೂ ಕ್ರಿಯಾಶೀಲತೆಯಿಂದಾಗಿ ಜನಪ್ರಿಯ ವೈದ್ಯರೆಂದು ಗುರುತಿಸಲ್ಪಟ್ಟಿರುವ ತಾವು ನಿಜಕ್ಕೂ ಬಡವರ ವೈದ್ಯರೆಂದು ಖ್ಯಾತಿ ಪಡೆದಿದ್ದೀರಿ. ಅತ್ಯಂತ ದಕ್ಷರು, ಪ್ರತಿಭಾವಂತರೂ ಆಗಿರುವ ತಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಹಿರಿಯಣ್ಣನಂತೆ ಮಾರ್ಗದರ್ಶಕರಾಗಿ ಪರಿಗಣಿಸಲ್ಪಟ್ಟಿರುವುದು ಹೆಮ್ಮೆಯ ಸಂಗತಿ. ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಅತ್ಯಂತ ಸೂಕ್ತವಾಗಿರುವ ಭಾರತ ಆಶ್ರಯ ವಿದ್ಯೆ ಯೋಗಾಭ್ಯಾಸದಲ್ಲಿ ತಾವು ಪರಿಣಿತರು. ವೈದ್ಯಕೀಯ ವೃತ್ತಿಗೆ ಪೂರಕವಾಗಿ ಸಾವಿರಾರು ಜನರಿಗೆ ಸಹಜ ಸರಳ ವ್ಯಾಯಾಮ, ಶಾರೀರಿಕ ಶಿಕ್ಷಣವನ್ನು ನೀಡುತ್ತಿರುವುದಲ್ಲದೆ ಸಾಹಿತ್ಯ, ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡಿರುವುದು ತಮ್ಮ ಬಹುಮುಖ ಪ್ರತಿಭೆಗೆ ಹಿಡಿದ ಕನ್ನಡಿಯಂತಿದ್ದು ಕನ್ನಡ ರಾಜ್ಯ